ಕುಡಿಯಕ್ಕೆ ಯೂಸ್ ಮಾಡ್ತಾರೆ. ಅದೇ ಸರ್. ಸಂಜೆ ಕಡೆ ಟ್ಯೂಷನ್ ನಡೀತದ್ರಿ ಇಲ್ಲೇ ನಡೀತದ್ರಿ. ಸಾಯಂಕಾಲ ಟ್ಯೂಷನ್ 6ರಿಂದ 7ರಿಂದ 9 ತನ ಟ್ಯೂಷನ್ ಕ್ಲಾಸಸ್ ತಗೋತಾರೆ. ಸ್ಪೋರ್ಟ್ಸ್ ಇಲ್ಲೇ ರೀ. ಇಲ್ಲೇ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಹೊರಗಡೆ ಅಲ್ಲಿ ಗ್ರೌಂಡ್ ಐತ್ರಿ. ಯಾವ ಕಟ್ಟಿಗೆಗಳಿಗೆ UPSC ಹಾಕಿದಾರೆ. ಅದೇ ಸರ್. ಸ್ಟೇಜ್ ಆಗ್ತದ್ರಿ ಟೋಟಲಿ. ಇಲ್ಲಿ ಮ್ಯಾಲ ಸಿಂಟ್ಯಾಕ್ಸ್, ಕುಡಿಯಕ್ ನೀರಿನ ವ್ಯವಸ್ಥೆ, ಲ್ಯಾಟ್ರಿನ್, ವಾಶ್ರೂಮ್ ಗರ್ಲ್ಸಿಗೆ ಸಪ್ರೇಟ್, ಬಾಯ್ಸಿಗೆ ಸಪ್ರೇಟ್ ಅದ. 2 ಅವರಲ್ಲಿ 2 ಅದ. ವಾಶ್ರೂಮ್ ಪ್ಲಸ್ ಬಾತ್ರೂಮ್ 2 ಅವ್ರಿ. ಸ್ನಾನದ್ದು ಮತ್ತಿದ್ರಿ 2. ಸ್ನಾನ ಮಾಡಕ್ಕಾಗ್ಲಿ ಅವ್ರಿಗೆ ಮಾಡಿಸ್ತಾರೆ ಇಲ್ಲಿ. ಅವ್ರಿಗೆ ಎಣ್ಣೆ ಹಚ್ಚದಲ್ಲಿ, ಪೌಡರ್ ಹಚ್ಚದಲ್ಲಿ, ಹಿಕ್ಕದಲ್ಲಿ ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಸ್ಟಮ್ ಮಾಡ್ತಾರೆ. ಬಟ್ ಇವಾಗ BR ಅಂಬೇಡ್ಕರ್ ಸೆಂಟ್ರಲ್ ಗೌರ್ಮೆಂಟ್ ನಿಂದ ಪರ್ಮಿಷನ್ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಓನ್ಲಿ SC ಮಕ್ಕಳಿಗೆ ಇದು ಸೀಮಿತವಾಗಿರ್ತಕ್ಕಂಥ ಒಂದು ಶಾಲೆ. ಆ ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ ಏನೋ ಬಡೋ ಇರ್ತಾರೆ, ಆ ಮಕ್ಕಳಿಗೆ ಒಂದು ಎಜುಕೇಶನ್, ಒಳ್ಳೆಯ ಒಂದು ಎಜುಕೇಶನ್ ಕೊಡೋ ಪರ್ಪಸ್ ಆಗಿ ಈ ಒಂದು ಶಾಲೆ, ನಮ್ಮ ಶಾಲೆ ಅಧ್ಯಕ್ಷ ಶ್ರೀ ರಮೇಶ್ ಶಾಖಾಪುರ ಸರ್ ಅಧ್ಯಕ್ಷರು, ಅವರು ಈ ಶಾಲೆಯನ್ನ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಮಕ್ಕಳು ಅನೇಕ ತಾಲೂಕು ಮತ್ತು ಜಿಲ್ಲೆಗಳಿಂದ ಬೇರೆ ಬೇರೆ, ನಮ್ಮ ಚಿಂಚೋಳಿ ತಾಲೂಕು ಅಷ್ಟೇ ಅಲ್ಲ, ಅನೇಕ ಪಕ್ಕದಲ್ಲಿರ್ತಕ್ಕಂಥ ಸೇಡಂ ಆಗಿರ್ಬೋದು, ಚಿತ್ತಾಪುರ ಆಗಿರ್ಬೋದು, ಈ ಕಡೆ ಶಹಾಪುರ ಡಿಸ್ಟಿಕ್ ಆಗಿರ್ಬೋದು, ಈ ಕಡೆ ಬೀದರ್ ಡಿಸ್ಟಿಕ್ ಆಗಿರ್ಬೋದು, ಅನೇಕ ಹೋಗಿ ಈ ರೀತಿ ಅನೇಕ ಜಿಲ್ಲೆಗಳಿಂದ ನಮ್ಮಲ್ಲಿ ಈ ಮಕ್ಕಳು ಕಲಿತಾ ಇದ್ದಾರೆ. ಈ ಸರ್ಕಾರಿ ಒಂದು ಇದ್ರ ಪ್ರಕಾರ 100 ಮಕ್ಕಳನ್ನ ದಾಖಲಾತಿ ಪ್ರತಿ ವರ್ಷ ದಾಖಲಾತಿ ಇರಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಇದೆ. ಆ ಮಕ್ಕಳಿಗೆ ಪ್ರತಿಯೊಂದು ವ್ಯವಸ್ಥೆಗಳನ್ನ, ಈ ಕಡೆ ಅಡಿಗೆ ಮಾಡ್ತಕ್ಕಂಥ ಕೋಣೆಗಳಿದಾವೆ, ಆ ಕಡೆ ಪ್ರತಿ ತರಗತಿಗಳನ್ನ 1ರಿಂದ 5ನೇ ಪ್ರತಿಯೊಂದು ತರಗತಿಗಳಿಗೆ ಒಂದೊಂದು ತರಗತಿಗೆ 20 ಮಕ್ಕಳನ್ನ ತಗೊಳ್ಬೇಕು ಅಂತಕ್ಕಂಥ ಸರ್ಕಾರಿ ಆದೇಶ. ಅದೇ ರೀತಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗ್ರೌಂಡ್ಗಳನ್ನ, ಆಟದ ಮೈದಾನ ಇದೆ. ಅದೇ ರೀತಿ ಪ್ರತಿಯೊಬ್ಬರು ಶೌಚಾಲಯ ವ್ಯವಸ್ಥೆಗಳನ್ನ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಇದೆ. ಈ ಕಡೆ ಮಲಗುವ ಕೋಣೆಗಳು ಕೂಡ ರಾತ್ರಿ ಮಲಗುವುದಕ್ಕೆ ಬಾಯ್ಸ್ಗೆ ಸಪ್ರೇಟ್ ಆಗಿರ್ತಕ್ಕಂಥ 5 ಕೋಣೆಗಳಿದಾವೆ. ಈ ಕಡೆ ಗರ್ಲ್ಸ್ಗೂ ಕೂಡ ಇದೆ. ಅದೇ ರೀತಿ ಮಲ್ಕೊಳ್ಳೋಕೆ, ಊಟ ಮಾಡೋದಕ್ಕೆ ಡೈನಿಂಗ್ ಒಂದು ವ್ಯವಸ್ಥೆಯನ್ನ ಎದುರುಗಡೆ ನೀವು ಕಾಣಿಸ್ಬೋದು, ಬೋರ್ಡ್ ಅನ್ನ. ಡೈನಿಂಗ್ ಹಾಲ್ ಇದೆ. ಆ ಕಡೆ ಈ ಕಡೆ ಕಿಚನ್ ಆಗ್ತಕ್ಕಂಥದ್ದು, ಒಂದ್ ಕಡೆ ಅಡಿಗೆ ಮಾಡ್ತಕ್ಕಂಥ ವ್ಯವಸ್ಥೆ, ಅದಕ್ಕೆ ಅಡಿಗೆ ಸಿಬ್ಬಂದಿ ಕೂಡ ಇದ್ದಾರೆ. ರಾತ್ರಿ ನೈಟ್ ವಾಚ್ಮನ್ ಕೂಡ ಗರ್ಲ್ಸ್ಗೆ, ಹುಡುಗಿಯರಿಗೆ ಸಪ್ರೇಟ್ ಮತ್ತು ಹುಡುಗರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ನೈಟ್ ವಾಚ್ಮನ್ಸ್ ಗಳಿದ್ದಾರೆ. ವಾರದಲ್ಲಿ ಒಂದ್ಸರ್ತಿ ಡಾಕ್ಟರ್ ಜಮೇದ್ ಅಂತ ಹೇಳಿ ಅವ್ರು ಡಾಕ್ಟರ್ ವಾರದಲ್ಲಿ ಒಂದ್ಸಲ ದಿವಸ ಬಂದು ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಹತ್ತಿರವಾಗಿರ್ತಕ್ಕಂಥ ಡಾಕ್ಟರ್ ಸಂತೋಷ್ ಪಾಟೀಲ್ ಗೌರ್ಮೆಂಟ್ ಹಾಸ್ಪಿಟಲ್ ಸರ್ಜನ್ ಕೂಡ ಬಂದು ಚೆಕಿಂಗ್ ಅನ್ನ ಪ್ರತಿ ತಿಂಗಳಲ್ಲಿ ಒಂದ್ಸರ್ತಿ ಮಾಡ್ಕೊಂಡು ಹೋಗ್ತಾರೆ. ಉತ್ತಮವಾಗಿರ್ತ ಆರೋಗ್ಯ, ಒಳ್ಳೆಯ ಫುಡ್ ಅನ್ನ ಇಲ್ಲಿ ನಾವು ಮಕ್ಕಳಿಗೆ ದಿನದಲ್ಲಿ ಎರಡು ಊಟ ಮತ್ತು ಒಂದು ನಾಷ್ಟ ಮತ್ತು ಸಾಯಂಕಾಲ ಸ್ನಾಕ್ಸ್ ಅನ್ನ ಕೊಡಲಾಗ್ತದೆ. ಅದೇ ರೀತಿ ತಿಂಗಳಲ್ಲಿ ಒಂದ್ಸರ್ತಿ ಬಾಳೆಹಣ್ಣು ಆಗಿರ್ಬೋದು ಅಥವಾ ಚಿಕನ್ ಆಗಿರ್ಬೋದು, ಈ ರೀತಿ ಮಕ್ಕಳಿಗೆ ಉತ್ತಮ ಆರೋಗ್ಯವನ್ನ ಕಾಪಾಡೋದಕ್ಕೆ ಸಾಯಂಕಾಲ ಒಂದು ಕರಾಟೆ ಕ್ಲಾಸು ಕೂಡ ತಗೊಳ್ಳುತ್ತೆ. ಇಲ್ಲಿರ್ತಕ್ಕಂಥ ಸರ್ ಅವರು ಕರಾಟೆ ತರಗತಿಯನ್ನ ಪ್ರತಿ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೆ ಸಾಯಂಕಾಲ 1 ತಾಸು ಅವರಿಗೆ ಕರಾಟ ಒಂದು ಪ್ರದರ್ಶನ, ಕರಾಟವನ್ನು ಕಲಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಮಕ್ಕಳಿಗೆ ಉತ್ತಮ ಒಂದು ಸೃಜನಶೀಲವಾಗಿರ್ತಕ್ಕಂಥ ಒಂದು ಒಳ್ಳೆಯ ಉತ್ತಮ ಗುಣ, ಅವರ ನಡತೆ, ಅವರ ಧೈರ್ಯ, ಅವರ ಅಭ್ಯಾಸದಲ್ಲಿ ಮುಂದುವರಬೇಕು ಅಂತಕ್ಕಂಥ ನಮ್ಮ ಶಾಲೆಯ ಅಧ್ಯಕ್ಷರು ಮತ್ತು ಶಿಕ್ಷಕ ಬಳಗ ಎಲ್ಲರೂ ಕೂಡ ಶ್ರಮ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಮ್ಮ ಮಕ್ಕಳಿಗೂ ಕೂಡ ಈ ಶಾಲೆಗೆ ದಾಖಲೆ ಮಾಡಿ ಆ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಈ ಶಾಲೆ ಒಂದು ಮುನ್ನಡೆಸಬೇಕು ಅಂತ ತಮ್ಮಲ್ಲಿ ಪಾಲಕರಲ್ಲಿ ವಿನಂತಿಯನ್ನು